ಚಾನಲ್. ಈಗ ಕೆಂಗೇರಿಲಿ ರಿಸರ್ವೇಶನ್ ಮಾಡ್ಕೊಂಡಿದ್ದೋ ಬಸ್ ಹತ್ಕೊಂಡು ತಾಳ್ಬೆಟ್ಟ ರೀಚ್ ಆಗೋಷ್ಟೊತ್ತಿಗೆ ಆಲ್ರೆಡಿ 1:30 ಆಗಿತ್ತು. ತಾಳ್ಬೆಟ್ಟದಲ್ಲಿ ತುಪ್ಪ ಹಾಕ್ಬಿಟ್ಟು ಹೊರಟು. ಇನ್ನು ಟೈಮ್ ಎಷ್ಟು ವಿನು? 2:00. ಇಬ್ಬರೇ ಹುಡುಗಿರು 2 ಗಂಟೆಗೆ ಕರೆಕ್ಟಾಗಿ ರೂಮ್ ಬುಕ್ ಮಾಡಿದ್ದು ಕರ್ಕೊಂಡು ಹೋಗ್ತಾ ಇದ್ದೀವಿ. ಹಿಂದೇನೂ ಯಾರೂ ಇಲ್ಲ, ಮುಂದೇನೂ ಯಾರು ಇಲ್ಲ. ಏನೇನು ಇಲ್ಲಿ ಯಪ್ಪ ಗೈಸ್, ನಾವು ಈಗ ಎಲ್ಲಿದ್ದೀವಿ ಅಂದರೆ MM ಹಿಲ್ಸಲ್ಲಿದ್ದೀವಿ. ಮಲೆ ಮಹದೇಶ್ವರನ ಬೆಟ್ಟ ಅಲ್ಲಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಎಲ್ಲಿದ್ದೀವಿ ಅಂದರೆ ಮಲೆ ಮಹದೇಶ್ವರ ಬೆಟ್ಟ ಬಂದಿದ್ದೀವಿ. ಇವಳು ಆ್ಯಕ್ಚುಲಿ ನೋಡೇ ಇರಲಿಲ್ಲ, ನೋಡಿದ್ದು. ನನಗೆ ಖುಷಿ ಆಗಲಿ ಅಥವಾ ದುಃಖನೇ ಆಗಲಿ ಫಸ್ಟ್ ಬರೋದೇ ನಾನು ಇಲ್ಲಿಗೆ. ಬಟ್ ಈ ಸತಿ ಬಂದಿರೋದು ತುಂಬ ಖುಷಿ ವಿಚಾರಕ್ಕೆ. ಅದೇನು ಅಂತ ಮುಂದೆ ಗೊತ್ತಾಗುತ್ತೆ. ವೆರಿ ಸ್ಮಾರ್ಟ್. ಆ ದರ್ಶನ ಎಲ್ಲ ಮುಗಿಸ್ಕೊಂಡು ಇಲ್ಲೇನು ಅಷ್ಟೊಂದು ರಶ್ಶೇ ಇರಲಿಲ್ಲ. ವೀಕೆಂಡ್ಸಲ್ಲಿ ಮಾತ್ರ ರಶ್ ಇರೋದು ಜಾಸ್ತಿ ಇಲ್ಲಿ. ಇವಾಗೇನು ರಶ್ ಏನಿರಲಿಲ್ಲ. 2 ಸತಿ ದರ್ಶನ ಮಾಡ್ದೋ. ದರ್ಶನ ಎಲ್ಲ ಆದಮೇಲೆ ಪ್ರಸಾದ ತಿನ್ನೋಣ ಅಂತ ಬಂದ್ವಾ. ಚಪ್ಪಲಿ ಕಳ್ದೋಯ್ತು. ಸುದ್ದಿ ನಿಂತೆ ಯಾರು ಎತ್ಕೊಂಡು ಹೋಗ್ಬಿಟ್ಟವ್ರೆ. ಬೇಕಿತ್ತ ಅಶೋಕಿ ಚಪ್ಪಲಿ ಹಾಕೋ ಬರ್ಬೇಡ ಅಂದ ತಾನೆ. ಎಷ್ಟು ಚಪ್ಪಲಿ ಹಾಕೋ ಬಂದಿದ್ಲು, ಹೊಸ ಚಪ್ಪಲಿ. ಯಾರು ಎತ್ಕೊಂಡು ಹೋಗ್ಬಿಟ್ರು. ಹೇಳ್ತಾ ಇದ್ದೀನಿ ಹಾಕೋ ಬರ್ಬೇಡ, ರೂಮಲ್ಲೇ ಬಿಡು ಅಂತ. ಎತ್ಕೊಂಡು ಹೊಂಟೋಗ್ಬಿಟ್ಟವ್ರ ತಾನೆ ಹೊಸ ಚಪ್ಪಲಿ. ಅದಕ್ಕೆ ಈ ಥರ ಶೋಕಿ ಬಿಡಬೇಕು ದೇವಸ್ಥಾನಕ್ಕೆ ಬಂದಾಗ ಅಂತ ಹೇಳೋದು. ಚೆನ್ನಾಗಿದೆಯಾ ಕಣೆ ಈ ಶೋಕಿ ಬಿಡು ಮೊದಲು. ಏನು ಸಖತ್ತಾಗಿ ಕಾಣ್ತಿದೆ. ದರ್ಶನ ಮುಗಿದು ಪ್ರಸಾದ ಎಲ್ಲ ತಗೊಂಡು ಈಗ ಚೆಕ್ಔಟ್ ಮಾಡಬೇಕು, ರೂಮ್ಗೆ ಹೊರಟಿದ್ದೀವಿ. ನಿನ್ ಚಪ್ಪಲಿ ಕಳ್ದೋಗಿರೋದಕ್ಕೆ ನನ್ಗೇನು ಕರ್ಮ, ನಾನು ಹೋಗಿ ತರಬೇಕಾ? ಏನಯ್ಯೋ ಅನ್ಸ್ತೀಯ. ಅದಕ್ಕೆ ಶೋಕಿ ಬಿಡು ಅನ್ನೋದು. ನೋಡು, ಹೊಸ ಚಪ್ಪಲಿ ತಂದ್ಕೊಟ್ಟೆ. ಅದಕ್ಕೆ ಎಷ್ಟು ಆಸೆ ಪಟ್ಟಿದ್ಲು ಅಂದ್ರೆ ಆ ಚಪ್ಪಲಿ ಮೇಲೆ ತುಂಬ ಇದು. ಅದಕ್ಕೆ ಏನ್ರ ಮೇಲೂ ವಿನು ಆಸೆ ಪಡಬೇಡ ಅಂತ ಹೇಳೋದು. ಇದು ನಿನ್ ಥರ ಇದೆ, ಸೇಮ್ ನಿನ್ ಥರನೇ ಇದೆ. ಫೋಟೋ ಒಂದ್ ಸ್ವಲ್ಪ ಏಜ್ ಆಗ್ಬಿಟ್ಟೈತಿ ನಿನ್ನಂಗೆ. ನೋಡು, ಅದಕ್ಕೆ ಹೇಳೋದು ಬೇಗ ಮದ್ವೆ ಆಗು. ನೋಡಿ ಈ ತರ ಆಗೋಯ್ತೀಯ ವಿನು. ಆಮೇಲೆ ಇನ್ನು ಮದುವೆ ಆಗಿಲ್ವೇನೆ ನೀನು? ಆ ರೂಮ್ ಎಲ್ಲ ಚೆಕ್ಔಟ್ ಮಾಡಿ ಈಗ ಬೇಗನೆ ಹೊರಟೋ. ನಾಳೆ ಇಬ್ರಿಗೂ ಡ್ಯೂಟಿ ಇದೆ, ಒಂದು ಸ್ವಲ್ಪ ರೆಸ್ಟ್ ಮಾಡೋಣ ಮನೆಗೆ ಹೋಗಿ ಅಂತ ಅಂದ್ಬಿಟ್ಟು. ಅವತ್ತಿಂದ ಅಂದ್ಕೊಂಡಿದ್ದೆ ಹೋಗ್ಬೇಕು ಅಂತ. ಬಟ್ ಫೈನಲಿ ಬಂದೋ. ಬಟ್ ನಿಜವಾಗ್ಲೂ ನನಗೆ ಹೆವಿ ದುಃಖ ಆಗಲಿ ಅಥವಾ ಹೆವಿ ಖುಷಿ ಆಗಲಿ ಬರೋದು ಇದೊಂದೇ ಪ್ಲೇಸಿಗೆ. ಆ್ಯಂಡ್ ನನ್ನ ಫ್ರೆಂಡ್ ಹತ್ರ ಬಂದಿದ್ದೀವಿ ಈ ಸತಿ ಫಸ್ಟ್ ಟೈಮ್. ಅವಳು ಆವತ್ತಿಂದ ಹೋಗ್ಬೇಕು ಅಂತಿದ್ಲು. ಫೈನಲಿ ಕರ್ಕೊಬಂದೆ, ಎಲ್ಲ ಮುಗೀತು. ಇವಾಗ ಅಲ್ಲೂ ಊಟ ಮಾಡಿರಲಿಲ್ಲ, ಬೆಂಗಳೂರು ಬಂದು ಊಟ ಮಾಡಿಕೊಂಡು ಮನೆಗೆ ಬಂದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ.